ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ವಿಜಯ ಸಾಧಿಸಿ ಇಂದಿಗೆ 50 ವರ್ಷ. ಹುತಾತ್ಮ ಯೋಧರಿಗೆ ಪ್ರಧಾನಿ ಸೇರಿ ಗಣ್ಯರ ನಮನ. ದೇಶದ ನಾನಾ ಭಾಗಗಳಿಂದ ವಿಜಯ ಜ್ಯೋತಿ ಯಾತ್ರೆ. ಸಾವಿರಾರು ಹಾವುಗಳ ರಕ್ಷಕ ಹಾವು ಕಚ್ಚಿ ಸಾವು. ನಾಗರ ಹಾವು ಕಚ್ಚಿ ಮೃತಪಟ್ಟ ಸ್ನೇಕ್ ಡ್ಯಾನಿಯಲ್. ಉರಗ ಪ್ರೇಮಿಯ ನಿಧನಕ್ಕೆ ಬಾಗಲಕೋಟೆ ಜನರ ಕಂಬನಿ. ನೇ ವಸಂತಕ್ಕೆ ಕಾಲಿಟ್ಟ ಕುಮಾರಸ್ವಾಮಿ. ಗೆಳೆಯನಿಗೆ ಶುಭ ಹಾರೈಸಿದ ಸಿಎಂ ಬಿಎಸ್ವೈ. ರಾಜ್ಯದ ಹಲವೆಡೆ ಮಾಜಿ ಸಿಎಂ ಬರ್ತ್ಡೇ ಸೆಲೆಬ್ರೇಷನ್. ತಮಿಳುನಾಡು, ಕೇರಳದಲ್ಲಿ 2 ದಿನ ಭಾರೀ ಮಳೆ. ಎಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆ. ಹಲವೆಡೆ ಯೆಲ್ಲೋ ಅಲರ್ಟ್ ಘೋಷಣೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ನಟ ಕಮಲ್ ಹಾಸನ್ ಭರ್ಜರಿ ತಯಾರಿ. ರಜನಿಕಾಂತ್ ಜೊತೆ ಮೈತ್ರಿ ಸುಳಿವು ನೀಡಿದ ಕಮಲ್ ಹಾಸನ್. ಇಬ್ಬರ ಮೈತ್ರಿ ಬಗ್ಗೆ ಗರಿಗೆದರಿದೆ ಅಭಿಮಾನಿಗಳಲ್ಲಿ ಕುತೂಹಲ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿ ಹುತಾತ್ಮರಾದ ವೀರ ಯೋಧರಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತಿತರ ಗಣ್ಯರು ನಮನ ಸಲ್ಲಿಸಿದರು. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದ 50ನೇ ವರ್ಷದ ಸ್ಮರಣಾರ್ಥ ರಾಷ್ಟ್ರೀಯ ವಾರ್ ಮೆಮೋರಿಯಲ್ನಲ್ಲಿ ಏರ್ಪಾಡು ಮಾಡಿದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಇತರೆ ಗಣ್ಯರು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ವಿಜಯ ಜ್ಯೋತಿ ಬೆಳಗಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನಾಪಡೆಗಳ ಮುಖ್ಯಸ್ಥರುಗಳು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದರು. ವಿಜಯ್ ದಿವಸ್ ಅಂಗವಾಗಿ ದೇಶದ ನಾನಾ ಭಾಗಗಳಿಂದ ವಿಜಯ ಜ್ಯೋತಿ ಯಾತ್ರೆ ನಡೆಸಲಾಯಿತು. ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ಸೆಕ್ಟರ್ ಬಳಿ ಇರುವ ಗಡಿ ನಿಯಂತ್ರಣ ರೇಖೆ ಬಳಿ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಶೆಲ್ ದಾಳಿ ನಡೆಸ್ತಾ ಇದ್ದ ಪಾಕಿಸ್ತಾನ ಪಡೆಗೆ ದಿಟ್ಟ ಉತ್ತರ ನೀಡಿರುವ ಭಾರತೀಯ ಸೇನಾಪಡೆ 2 ಪಾಕಿಸ್ತಾನ ಯೋಧರನ್ನ ಹತ್ಯೆ ಮಾಡಿದೆ. ಕಳೆದ ರಾತ್ರಿ ರಜೌರಿ ಜಿಲ್ಲೆಯ ನೌಶೇರಾ ಸೆಕ್ಟರ್ ಬಳಿ ಇರುವ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಸೇನೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದು, ದಾಳಿಗೆ ತಕ್ಕ ಉತ್ತರ ನೀಡಿ 2 ಪಾಕಿಸ್ತಾನ ಸೇನೆಯ ಯೋಧರನ್ನ ಹತ್ಯೆ ಮಾಡಲಾಗಿದೆ ಎಂದು ಸೇನಾಪಡೆ ಮಾಹಿತಿಯನ್ನ ನೀಡಿದೆ. ಡಿಸೆಂಬರ್ 13ರಂದು ಕೂಡ ಪಾಕಿಸ್ತಾನ ಸೇನೆ ಗಡಿ ನಿಯಂತ್ರಣ ರೇಖೆ ಬಳಿ ಮುಗ್ಧ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿತ್ತು. ಈ ವೇಳೆ ಭಾರತೀಯ ಸೇನೆ ದಿಟ್ಟ ಉತ್ತರ ನೀಡಿತ್ತು ಎಂದು ಲೆಫ್ಟಿನೆಂಟ್ ಜನರಲ್ ಸತೀಂದರ್ ಕುಮಾರ್ ಸೈನಿ ಅವರು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 61ನೇ ವಸಂತಕ್ಕೆ ಕಾಲಿಟ್ಟ ಕುಮಾರಸ್ವಾಮಿ ಅವರಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರೂ ಆಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ ಎಂದು ಸಿಎಂ ಬಿಎಸ್ವೈ ಬರೆದುಕೊಂಡಿದ್ದಾರೆ. ನೆಚ್ಚಿನ ಕುಮಾರಣ್ಣನ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ವಿವಿಧ ಗಣ್ಯರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಸಕ ಡಾ ಅನ್ನದಾನಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಇನ್ನು ಮೇಲ್ಮನೆಯಲ್ಲಿ ನಡೆದ ಗಲಾಟೆ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಲಾಟೆ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದರು. ಮೇಲ್ಮನೆಯಲ್ಲಿ ಇಂತಹ ಸನ್ನಿವೇಶವನ್ನ ಯಾರೇ ನಿರ್ಮಾಣ ಮಾಡಿದ್ರು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಅದು ಬೀದಿ ರಂಪವಾಗಲಿ, ಅಸೆಂಬ್ಲಿ ರಂಪವಾಗಲಿ, ಯಾವುದೇ ವ್ಯತ್ಯಾಸವಾಗಲಿ ಕಾನೂನು ಒಂದೇ. ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಅವರಿಗೆ ಸಂವಿಧಾನ ಅರ್ಥವಾಗಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಇಂಥವರಿಗೆ ವಿಧಾನಸಭೆ ಶಾಸಕರು ಅಂದ್ರೆ ಏನು? ವಿಧಾನ ಪರಿಷತ್ ಶಾಸಕರ ಬಗ್ಗೆ ತರಗತಿಗಳು ನೀಡಿದ್ರೆ ಒಳ್ಳೆಯದು ಅಂತ ಅನ್ನದಾನಿ ಹೇಳಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ತಯಾರಿ ನಡುವೆ ನಟ ಕಮಲ್ ಹಾಸನ್ ನಟ ರಜನಿಕಾಂತ್ ಅವರೊಂದಿಗೆ ಕೈಜೋಡಿಸುವ ಸುಳಿವನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ಜನರಿಗೆ ನಮ್ಮ ಮೈತ್ರಿಯಿಂದ ಒಳ್ಳೆಯದಾಗತ್ತೆ ಅಂದ್ರೆ ನಾನು ರಜನಿಕಾಂತ್ ಅವರೊಂದಿಗೆ ಕೈಜೋಡಿಸುವ ಆಲೋಚನೆ ಮಾಡ್ತೇನೆ ಎಂದು ಕಮಲ್ ಹಾಸನ್ ಪುನರುಚ್ಚರಿಸಿದ್ದಾರೆ. ನಮ್ಮಿಬ್ಬರ ಸಿದ್ಧಾಂತ, ಚಿಂತನೆಗಳು ಹೊಂದಾಣಿಕೆಯಾದ್ರೆ ಆ ಹೊಂದಾಣಿಕೆ ತಮಿಳುನಾಡಿನ ಜನರಿಗೆ ಸಹಾಯಕ್ಕೆ ಬರುತ್ತೆ ಎಂದಾದ್ರೆ ನಾನು ಸಹಕಾರ ನೀಡಲು ಸಿದ್ಧ ಎಂದಿದ್ದಾರೆ.
ಬಾಗಲಕೋಟೆಯ ಖ್ಯಾತ ಉರಗ ಪ್ರೇಮಿ ಜಲಚರ ಪ್ರಾಣಿಗಳ ರಕ್ಷಕ ಡ್ಯಾನಿಯಲ್ ನ್ಯೂಟನ್ ಹಾವು ಕಡಿತದಿಂದಲೇ ನಿನ್ನೆ ಮೃತಪಟ್ಟಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಜಿಲ್ಲೆಯಾದ್ಯಂತ ಹಾವುಗಳನ್ನು ಹಿಡಿದು ಕಾಡಿಗೆ ಬಿಡ್ತಾ ಇದ್ರು. ಅತ್ಯಂತ ವಿಷಕಾರಿ ಹಾವುಗಳನ್ನು ಹಿಡಿದು ಜನರ ಪ್ರಾಣ ಉಳಿಸುವಲ್ಲಿ ಶ್ರಮಿಸಿದ್ರು. ಅಲ್ಲದೆ ಹಳೆಯ ಕಾಲದ ಬಾವಿಗಳಲ್ಲಿ ಎಮ್ಮೆ, ಆಡು, ಕುರಿ ಬಿದ್ದಾಗಲೂ ಜೀವದ ಹಂಗು ತೊರೆದು ಅವುಗಳನ್ನು ರಕ್ಷಣೆ ಮಾಡಿದ್ರು. ನಿನ್ನೆ ಬಾಗಲಕೋಟೆಯ ಶಿಗಿಕೇರಿ ಕ್ರಾಸ್ ಬಳಿಯ ಕೆಎಚ್ಬಿ ಕಾಲೋನಿಯ ಮನೆಯೊಂದರಲ್ಲಿ ಹಾವು ಬಂದಿದೆ ಎಂದು ಕರೆ ಬಂದಾಗ ಕೂಡಲೇ ಅಲ್ಲಿಗೆ ಧಾವಿಸಿದ್ದಂಥ ಡ್ಯಾನಿಯಲ್ ನಾಗರಹಾವನ್ನ ಹಿಡಿದಿದ್ರು. ಬಳಿಕ ಅದನ್ನ ಕಾಡಿಗೆ ಬಿಡ್ಲೆಂದು ಚೀಲದಲ್ಲಿ ಹಾಕುವ ವೇಳೆ ಹಾವು ಕಚ್ಚಿದ್ರಿಂದ ಕೂಡಲೇ ಅವರನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಅಸುನೀಗಿದ್ದಾರೆ. ಡ್ಯಾನಿಯಲ್ ಈವರೆಗೂ 3411 ಹಾವುಗಳನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದು, ಅದರಲ್ಲಿ 1026 ನಾಗರ ಹಾವುಗಳಿದ್ವು. ಹಾವು ಹಿಡಿಯುವ ವೇಳೆ ಒಟ್ಟು 74 ಬಾರಿ ಅವರಿಗೆ ವಿವಿಧ ಜಾತಿಯ ಹಾವುಗಳು ಕಚ್ಚಿದ್ವು. ಕಳೆದ ಆಗಸ್ಟ್ ತಿಂಗಳಲ್ಲೂ ಹಾವು ಹಿಡಿಯುವಾಗ ಮಿಡಿ ನಾಗರ ಹಾವು ಕಚ್ಚಿ ತೀವ್ರ ಅಸ್ವಸ್ಥಗೊಂಡಿದ್ರು. ಆಗ ಸುಮಾರು ದಿನ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ರು. ಬೆಂಗಳೂರಿನ ಮದೀನನಗರದ ಮಂಗಮ್ಮನ ಪಾಳ್ಯದಲ್ಲಿ ಜನರು ಕುಡಿಯಲು ನೀರಿದ್ರೂ ಕೂಡ ಕುಡಿಯಲು ಆಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಬಿಡಬ್ಲ್ಯೂಎಸ್ಎಸ್ಬಿಯ ಚರಂಡಿ ನೀರು ಜನರ ಸಂಪುಗಳಿಗೆ ಲಿಂಕ್ ಆಗ್ತಾ ಇದೆ. ಅಲ್ಲಿನ ಪೈಪ್ಗಳ ದುರಸ್ತಿ ಆಗದೆ ಈಗ ಜನರ ಬಳಕೆಗೆ ಇರುವ ನೀರಿನೊಂದಿಗೆ ಆ ಚರಂಡಿ ನೀರು ಸೇರಿಕೊಳ್ತಾ ಇದೆ. ಇದರಿಂದ ಜನರು ಕುಡಿಯಲು ಹಾಗೂ ಬಳಸಲು ನೀರಿಲ್ಲದೆ ಕಷ್ಟಪಡ್ತಿದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಬಿಬಿಎಂಪಿ ಪ್ರತಿ ತಿಂಗಳು 2000 ರಿಂದ 2500 ರೂಪಾಯಿಗಳನ್ನ ನೀರಿನ ಬಿಲ್ ನೀಡೋದರ ಮೂಲಕ ಪಡೆಯುತ್ತೆ. ಆದರೆ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿಸ್ತಾ ಇಲ್ಲ ಎಂದು ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಮನೇಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. 3 ದಿವಸದಿಂದ 4 ದಿವಸದಿಂದ ಇದೇ ಥರ ನೀರು ಬರ್ತಾನೆ ಇದೆ. ಬಟ್ ನಾವು ಆ ನೀರನ್ನೇ ಬಾಯಿಗೆ ಹಾಕಬೇಕು, ಕುಡಿಬೇಕು, ಅಡುಗೆ ಮಾಡಬೇಕು. ಪದೇ ಪದೇ ಇದೇ ಥರ ಬಂದರೆ ನಮ್ಗೆ ಇದು ಯಾರು ಜವಾಬ್ದಾರಿ ಇದ್ದಾರೆ? ನಾವು ಚಿಕ್ಕ ಮಕ್ಕಳಿದ್ದಾರೆ, ನಮ್ಮ ಮನೇಲಿ ದೊಡ್ಡವರು ಇದ್ದಾರೆ, ಎಲ್ಲರೂ ಕುಡಿಬೇಕು, ಬಳಸಬೇಕು. ಇದರಿಂದ ಯಾರು ಇದನ್ನು ಮುಂದುವರಿತಾನೇ ಹೊರತು ಅದಕ್ಕೆ ಯಾರು ಕ್ರಮ ತಗೊಳ್ತಾನೆ ಇಲ್ಲ. ಯಾರಾದರೂ ಬಂದು ಕೇಳ್ತಾರ? ಇಲ್ಲ, ಅದೂ ಇಲ್ಲ. ಯಾವಾಗೆಲ್ಲ ನೋಡ್ತೀವಿ ಆಗೆಲ್ಲ ಈ ಥರ ಕೆಟ್ಟ ನೀರುಗಳೇ ಬರ್ತಾ ಇರೋದು. ಅದನ್ನೇ ನಾವು ಎಲ್ಲರೂ ಬಳಸ್ತಾ ಇರೋದು. ಕುಡಿಯೋದು ಅದೇ, ಸ್ನಾನ ಮಾಡೋದು ಅದೇ, ಅಡಿಗೆ ಮಾಡೋದು ಅದೇ. ನಾವು ಯಾರ ಹತ್ರ ಹೋಗಿ ಇದನ್ನ ಹೇಳಕ್ಕಾಗುತ್ತೆ? ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಜೆಡಿಎಸ್ ಪಕ್ಷದಿಂದ ಜಿಲ್ಲೆಯಾದ್ಯಂತ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು, ಇದೀಗ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಪಕ್ಷದಿಂದ 9 ಹಳ್ಳಿಗಳಲ್ಲಿ ಉಳಿದಿರುವ ಅಭ್ಯರ್ಥಿಗಳನ್ನ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಎಂದು ಮುನೇಗೌಡ ತಿಳಿಸಿದ್ದಾರೆ. ಈ ನಮ್ಮ ಕಡಸಿನಹಳ್ಳಿ ಗ್ರಾಮದಿಂದ ನಾವು 3 ಸ್ಥಾನಗಳನ್ನು, 2 ಸಾಮಾನ್ಯ ಮಹಿಳೆಯರಿದ್ದರು ಮತ್ತು 1 SC ಪುರುಷರು ಒಳಗೊಂಡಿರ್ತಕ್ಕ ನಮ್ಮೂರಿನಲ್ಲಿ ನಾವು ಇವತ್ತು ದಿನ ಇಲ್ಲಿ ಪಂಚಾಯತಿಯಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಕೊನೆಯ ಅರ್ಜಿಗಳು ಮೋಸ್ಟ್ಲಿ ನಮ್ಮ 3 ಅರ್ಜಿಗಳಾಗಿದೆ. ಈಗಾಗಲೇ ಒಟ್ಟು 16 ಸ್ಥಾನಗಳಲ್ಲಿ ಸುಮಾರು ಅರ್ಜಿಗಳನ್ನು ಹಾಕಿದ್ದಾರೆ. ಸುಮಾರು ಈಗಾಗಲೇ 19ನೇ ತಾರೀಕು ತನಕ ಸುಮಾರು ಕಾಲಾವಕಾಶ ಇದೆ. ಈಗಾಗಲೇ ನಾಳೆ ಒಂದು ಸ್ಕೂಟ್ನಿ ಅಂತಿದೆ, ಮತ್ತು ನಾಳೆದು ವಾಪಸ್ ತೆಗೆಯೋಕ್ಕಿದೆ, ಮತ್ತು 19ನೇ ತಾರೀಕು ಕೊನೆ ದಿನ ಒಂದು ಸಿಂಬಲ್ ಕೊಡ್ತಕ್ಕಂಥದ್ದೆಲ್ಲ ಕೊಡ್ತಕ್ಕಂಥದ್ದಾಗಿದೆ. ಸುಮಾರು ಗ್ರಾಮ ಪಂಚಾಯತಿಯಲ್ಲಿ 23 ಗ್ರಾಮ ಪಂಚಾಯತಿಗಳ ಪೈಕಿ 383 ಸದಸ್ಯರಲ್ಲಿ ಈಗಾಗಲೇ ಸುಮಾರು ಕಡೆ ಈಗಾಗಲೇ ಕೆಲವು ಕಡೆ ಕಾಂಗ್ರೆಸ್ JDS ಅಲಯನ್ಸ್ ಆಗಿದೆ, ಕೆಲವು ಕಡೆ ಬಿಜೆಪಿ ಕಾಂಗ್ರೆಸ್ ಅಲಯನ್ಸ್ ಆಗಿದೆ, ಕೆಲವು ಕಡೆ ಬಿಜೆಪಿ JDS ಮತ್ತು ಬಿಜೆಪಿ ಕಾಂಗ್ರೆಸ್ ಎಲ್ಲ ಕಡೆನೂ ಅಲಯನ್ಸ್ ಆಗಿ ಸುಮಾರು ಕಡೆ ಅರ್ಜಿಗಳು ಸಲ್ಲಿಸಿದ್ದಾರೆ. 19ನೇ ತಾರೀಕು ತನಕ ನಮ್ಗೆ ಈಗಾಗಲೇ ಎಷ್ಟು ಜಾತ್ಯತೀತ ಜನತಾದಳದ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ, ಎಷ್ಟು ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದ್ದಾರೆ, ಎಷ್ಟು ಬಿಜೆಪಿಯಿಂದ ಸ್ಪರ್ಧಿಸಿದ್ದಾರೆ ಅನ್ನೋದು ನಮಗೆ 19ನೇ ತಾರೀಕು ನಮಗೆ ಚುನಾವಣಾಧಿಕಾರಿಗಳು ಕೊಡಬೇಕು ಅಂತ ಈಗಾಗಲೇ ತಿಳಿಸಿದ್ವಿ. ಹೆಗೇರಿಯ ಬಡಾವಣೆಯ ಮಾರುತಿ ಕಾಲೋನಿಯಲ್ಲಿ ಮನೆ ಮುಂದೆ ಗಲಾಟೆ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮಹಿಳೆಯೊಬ್ಬರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಇನ್ನು ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಯುವಕರಿಬ್ಬರನ್ನ ಬಂಧಿಸಲಾಗಿದೆ. ರಾಜೇಶ್ವರಿ ಎಂಬ ಮಹಿಳೆ ಮೇಲೆ ಡಿಸೆಂಬರ್ 13ರ ತಡರಾತ್ರಿ ಚಾಕುವಿನಿಂದ ಇರಿದು ಮುಖಕ್ಕೆ ಹೊಡೆದಿದ್ರಿಂದ ಅವರು ಗಾಯಗೊಂಡಿದ್ರು. ಬಳಿಕ ಹಲ್ಲೆಗೊಳಗಾದ ಮಹಿಳೆ ಹಳೆ ಹುಬ್ಳಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಅದರಂತೆ ಹಲ್ಲೆ ಮಾಡಿದ ರಾಕೇಶ್ ಹೆಬ್ಬಳ್ಳಿ, ಸಚಿನ್ ಹೆಬ್ಬಳ್ಳಿ ಸಹೋದರರಿಬ್ಬರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಶಿಕ್ಷಕರ ಚುನಾವಣೆ ನಡೀತಾ ಇದ್ದು, ಈ ಚುನಾವಣೆಗೆ ಚುನಾವಣಾಧಿಕಾರಿಯಾಗಿ ಮುರಳಿ ಅವರನ್ನ ನೇಮಿಸಲಾಗಿದೆ. ಇವರ ಅಧೀನದಲ್ಲಿ 12 ಪುರುಷ ಅಭ್ಯರ್ಥಿಗಳು, 5 ಮಹಿಳಾ ಅಭ್ಯರ್ಥಿಗಳ ಚುನಾವಣೆ ನಡೀತಾ ಇದ್ದು, ಕಣದಲ್ಲಿ 29 ಅಭ್ಯರ್ಥಿಗಳು ಪಾಲ್ಗೊಂಡಿದ್ದಾರೆ ಹಾಗೂ ತಾಲೂಕಿನಾದ್ಯಂತ 811 ಮತಗಳನ್ನು ಒಳಗೊಂಡಿದ್ದು, ಬೆಳಗ್ಗೆ 7:30ಕ್ಕೆ ಶುರುವಾದ ಚುನಾವಣೆ 4 ಗಂಟೆವರೆಗೂ ನಡೆದಿದೆ. ರಾಜ್ಯ ಚುನಾವಣಾಧಿಕಾರಿಗಳಾದ ಜಯರಂಗ ಅವರ ಆದೇಶದಂತೆ ಸುಸಜ್ಜಿತವಾಗಿ ಚುನಾವಣೆ ನಡೆದಿದೆ ಹಾಗೂ ಇಂದು ಸಂಜೆ 5 ಗಂಟೆ ನಂತರ ಮತ ಎಣಿಕೆ ಕಾರ್ಯ ನಡೆದಿದೆ ಎಂದು ಚುನಾವಣಾಧಿಕಾರಿ ಮುರಳಿ ತಿಳಿಸಿದರು.
ಏನು ಇವತ್ತು ಚುನಾವಣೆ ನಡೀತಾ ಇದೆ. 811 ಜನ ಮತದಾರರು ಈ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಬಹುಶಃ ಈ ಸಮಯಕ್ಕೆ ಒಂದು 150ರಿಂದ 180 ಮತದಾನ ನಡೆದಿದೆ ಅಂತಕ್ಕಂಥ ಮಾಹಿತಿ ನಮಗೆ ಅಧ್ಯಕ್ಷಾಧಿಕಾರಿಗಳಿಂದ ಬಂದಿದೆ. ಇನ್ನು ಉಳಿದಂತೆ 4 ಗಂಟೆವರೆಗೂ ಚುನಾವಣೆ ನಡೆಯಲಿದ್ದು ಸಂಜೆ 4ರ ನಂತರ ಅದನ್ನು ಬಂಡಲ್ ಮಾಡಿ ತದನಂತರ 4:15ರಿಂದ ಸಮಯ ಸರಿಸುಮಾರು 8-9 ಗಂಟೆಯಷ್ಟೊಳಗೆ ಫಲಿತಾಂಶ ಕೊಡಬೇಕು ಅಂತ ನಾವು ಮತ್ತು ಚುನಾವಣಾಧಿಕಾರಿಗಳು ನಿರ್ಧಾರ ಮಾಡಿಕೊಂಡಿದ್ದೇವೆ. ಸೊ ಇದಕ್ಕೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಜೆಡಿಎಸ್ ವರಿಷ್ಠ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ 61ನೇ ವರ್ಷದ ಹುಟ್ಟುಹಬ್ಬವನ್ನು ಕೋಲಾರದಲ್ಲಿ ಅವರ ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸರಳವಾಗಿ ಆಚರಿಸಿದರು. ನಗರದ ಸಾಯಿಬಾಬಾ ಮಂದಿರದಲ್ಲಿ ಜೆಡಿಎಸ್ ನಾಯಕಿ ಕುರ್ಕಿ ರಾಜೇಶ್ವರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋವಿಂದ ರಾಜ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೇಕ್ ಕಟ್ ಮಾಡುವ ಮೂಲಕ ಮಾಜಿ ಸಿಎಂ ಕುಮಾರಸ್ವಾಮಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ಕುಮಾರಸ್ವಾಮಿ ಅವರಿಗೆ ಉತ್ತಮ ಆರೋಗ್ಯ ನೀಡಿ ಮತ್ತೊಮ್ಮೆ ರಾಜ್ಯದ ಸಿಎಂ ಆಗಿ ಬಡವರು ರೈತರ ಪರ ಯೋಜನೆಗಳನ್ನು ಜಾರಿಗೆ ತರಲಿ ಅಂತ ಶುಭ ಹಾರೈಸಿದರು. ಮೊಳಕಾಲ್ಮೂರಿನ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿನ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಸಭೆಯಲ್ಲಿ ಎಲ್ಲಾ ಡಾಬಾ ಮಾಲೀಕರನ್ನ ಮತ್ತು ಎಲ್ಲಾ ಬಾರ್ ಮಾಲೀಕರನ್ನ ಕರೆಸಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆದಂತೆ ನೋಡಿಕೊಳ್ಳಬೇಕು ಅಂತ ಎಚ್ಚರಿಕೆಯನ್ನ ನೀಡಲಾಯಿತು. ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ಮಾತ್ರ ಎಲ್ಲಾ ಬಾರ್ಗಳು ಮತ್ತು ಡಾಬಾಗಳು ತೆಗೆದಿರಬೇಕು. ಇನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವ ಗಡುವಿಗಿಂತ ಹೆಚ್ಚು ಸಮಯವನ್ನ ಯಾರೂ ತೆಗೆದುಕೊಳ್ಳಬಾರದು. ಪಾರ್ಸೆಲ್ಗೆ ಮಾತ್ರ ಅವಕಾಶವಿರುತ್ತೆ. ಇದರ ಜೊತೆಗೆ ನಿಗದಿಪಡಿಸಿರುವ ಒಬ್ಬ ವ್ಯಕ್ತಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಪಾರ್ಸೆಲ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ತೀವ್ರ ಕುತೂಹಲ ಕೆರಳಿಸಿದ್ದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ 8 ಪುರುಷ ಮತ್ತು 4 ಮಹಿಳಾ ಸ್ಥಾನಗಳು ಸೇರಿ ಎಲ್ಲಾ 12 ಸ್ಥಾನಗಳಲ್ಲೂ ಜೆವೈ ಮಂಜುನಾಥ್ ತಂಡ ಗೆಲುವು ಸಾಧಿಸುವ ಮೂಲಕ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಹಾಲಿ ಅಧ್ಯಕ್ಷ ಸಿಜೆ ಕುಮಾರ್ ಬಣವನ್ನ ಮಣಿಸಿದೆ. ಫಲಿತಾಂಶದ ನಂತರ ಮಾತನಾಡಿದ ತಂಡದ ನಾಯಕ ಜೆವೈ ಮಂಜುನಾಥ್, ಈ ಗೆಲುವು ಕೇವಲ ನನ್ನ ಬಣದ ಶಿಕ್ಷಕರ ಗೆಲುವಲ್ಲ, ಸತ್ಯಕ್ಕೂ ಹಾಗೂ ಪ್ರಾಮಾಣಿಕತೆಗೆ ಸಿಕ್ಕಿರುವಂತಹ ಜಯ. ಚುನಾವಣೆಗೂ ಮುನ್ನ ವಿರೋಧಿ ತಂಡದ ನಾಯಕರು ನಮ್ಮ ಮೇಲೆ ಮಾಡಲಾದ ಸುಳ್ಳು ಆರೋಪಗಳಿಗೆ ಶಿಕ್ಷಕರು ತಕ್ಕ ಉತ್ತರ ನೀಡಿದ್ದಾರೆ. ಏನೇ ಇರಲಿ, ಶಿಕ್ಷಕರ ಆಶೋತ್ತರಗಳ ಈಡೇರಿಕೆಯ ಜೊತೆಗೆ ಶಿಕ್ಷಕ ವೃತ್ತಿಯ ಗೌರವ ಕಾಪಾಡುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸುವುದು ನಮ್ಮ ಗುರಿ ಎಂದರು. ಅತ್ಯಂತ ಪ್ರಾಮಾಣಿಕ ಮತ್ತು ಪಾರದರ್ಶಕತೆಯಿಂದ ನಾವು ಕೆಲಸ ಮಾಡಿದ್ದಕ್ಕೆ ಶಿಕ್ಷಕರು ನಮ್ಮ ತಂಡವನ್ನು ಬೆಂಬಲಿಸಿದ್ದಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ನನ್ನ ಅಥವಾ ನನ್ನ ತಂಡದ ಗೆಲುವಲ್ಲ, ಸಮಸ್ತ ನಾಗಮಂಗಲ ತಾಲೂಕಿನ ಶಿಕ್ಷಕರ ಗೆಲುವು ಅಂತ ನಾನಾದರೂ ಭಾವಿಸುತ್ತೇನೆ. ಕಳೆದ 5 ವರ್ಷದ ನಮ್ಮ ಅವಧಿಯಲ್ಲಿ ಸಾಕಷ್ಟು ಶಿಕ್ಷಕರ ಸೇವೆಗಳನ್ನು ಮಾಡೋದ್ರಿಂದ ಸೇವೆಗೆ ಫಲಿತಾಂಶ ಸಿಕ್ಕಿದೆ. ಕೇವಲ ಸುಳ್ಳು ಆರೋಪಗಳಿಂದ, ಮಿಥ್ಯ ಆರೋಪಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಈ ಫಲಿತಾಂಶ ಉತ್ತರ ನೀಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ಇಂದಿನಿಂದ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿರುವ ಗಾಂಧಿ ಪ್ರತಿಮೆ ಮುಂದೆ ವಿವಿಧ ಸಂಘಟನೆಯೊಂದಿಗೆ ಐಕ್ಯ ಹೋರಾಟ ಸಮಿತಿ ಒಕ್ಕೂಟದಿಂದ ಧರಣಿ ಕೈಗೊಳ್ಳಲಾಗುವುದು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಹೇಳಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಯಿಂದ ದೆಹಲಿ ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯದಿಂದ ಕೂಡ ರೈತರನ್ನ ದೆಹಲಿ ಚಲೋ ಮುತ್ತಿಗೆಗೆ ಕರೆ ನೀಡಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬೋಧಯ್ಯ ಸ್ವಾಮಿ, ಲಿಂಗಾರೆಡ್ಡಿ, ಸೂಗೂರಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ರೈತರ ಅಹವಾಲನ್ನ ಸಮರ್ಪಕವಾಗಿ ನಿಭಾಯಿಸದೆ ಹೋದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಎಲ್ಲಾ ರಾಜ್ಯದಿಂದ, ಬರೀ ಕರ್ನಾಟಕದಿಂದ ಅಂತಲ್ಲ, ಕರ್ನಾಟಕ, ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಂದ, ಉತ್ತರ ಭಾರತದ ಎಲ್ಲಾ ರಾಜ್ಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ದೆಹಲಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಈಗಾಗಲೇ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನೂ ಅಸ್ತವ್ಯಸ್ತ ಆಗೋದಕ್ಕೆ ಪ್ರಧಾನಮಂತ್ರಿಗಳು ಅವಕಾಶ ಮಾಡಿಕೊಡಬಾರದು, ಹಠಕ್ಕೆ ಬೀಳಬಾರದು. ನೀವು ಯಾರು ಏನು ವೈರಿಗಳ ಜೊತೆಗೆ ಮಾತಾಡ್ತಾ ಇಲ್ಲ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಜೊತೆಗೆ ಮಾತಾಡಕ್ಕೆ ನಿಮ್ಗೆ ಯಾಕೆ ಇಷ್ಟು ಮುಜುಗರ? ಯಾಕೆ ನೀವು ಮೀನಾಮೇಷ ಎನಿಸ್ತಾ ಇದ್ದೀರಿ? ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡೋದಿಷ್ಟೇ, ಯಾವುದೇ ಹಠಕ್ಕೆ ಬೆಳೆದೆ ನೈಜವಾಗಿ ನೀವು ರಾಜಕಾರಣ ಮಾಡ್ರಿ. ಇವತ್ತು ಈ ದೇಶದ ರೈತರೇನು ನಿಮ್ಮ ವೈರಿಗಳಲ್ಲ. ಅನ್ನ ಕೊಡ್ತಕ್ಕಂತ ಅನ್ನದಾತರನ್ನ ನೀವು ಮಾತಾಡಿಸದೆ ಹೋದ್ರೆ ಅದು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಕೆಟ್ಟ ಪರಿಣಾಮ ನಿಮ್ಮ ಪಕ್ಷದ ಮೇಲೆ ಬೀಳ್ತದೆ.
ಬೀಳ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಅವರಿಗೆ ಕೊಡ್ತೀವಿ. ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತನ್ನ ಹವಾಮಾನ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಡಿಸೆಂಬರ್ 16ರಿಂದ ಶನಿವಾರದವರೆಗೆ ತಮಿಳುನಾಡು, ಪುದುಚೇರಿ, ಕಾರೈಕಾಲ್, ಕೇರಳ, ಮಾಹೆ ಮತ್ತು ಲಕ್ಷದ್ವೀಪಗಳಲ್ಲಿ ಭಾರೀ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ತಿಳಿಸಿದೆ. ಇದಲ್ಲದೆ ಡಿಸೆಂಬರ್ 16ರಿಂದ 19ರ ಅವಧಿಯಲ್ಲಿ ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಭಾರೀ ಮಳೆ ಬೀಳುವಂತಹ ಸಾಧ್ಯತೆ ಇದೆ. ಈ ಮುನ್ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಐಎಂಡಿಯು ಮೇಲೆ ತಿಳಿಸಿದ ರಾಜ್ಯಗಳು ಮತ್ತು ಪ್ರದೇಶಗಳ ಮೇಲೆ ಎಲ್ಲಾ 4 ದಿನಗಳ ಕಾಲ ಹಳದಿ ಅಲರ್ಟ್ ಹೊರಡಿಸಿದ್ದು, ಈ ಮೂಲಕ ಅಲ್ಲಿನ ನಿವಾಸಿಗಳು ತಮ್ಮ ಸ್ಥಳೀಯ ಹವಾಮಾನದ ಬಗ್ಗೆ ಜಾಗೃತರಾಗಿ ಅಂತ ಮನವಿಯನ್ನ ಮಾಡಿಕೊಂಡಿದೆ. ತಡರಾತ್ರಿ ರಸ್ತೆ ಬದಿಯಲ್ಲಿ ಚಲಿಸ್ತಾ ಇದ್ದ ಕುರಿಗಳ ಮೇಲೆ ರಭಸದಿಂದ ಲಾರಿಯೊಂದು ಹರಿದ ಪರಿಣಾಮ ಸ್ಥಳದಲ್ಲೇ 40ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವಂತಹ ಘಟನೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಅದೃಷ್ಟವಶಾತ್ ಕುರಿಗಾಹಿಯು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಒಂದೊಂದು ಕುರಿಯ ಬೆಲೆ ಸುಮಾರು 15,000ದಿಂದ 20,000ವಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ತೆಕ್ಕಲಕೋಟೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಲಾರಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತಂತೆ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಸಂಜನಾಗೆ ಬೇಲಾದ ಬೆನ್ನಲ್ಲೇ ರಾಗಿಣಿ ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿಯೂ ಈ ಬಗ್ಗೆ ಅಳಲನ್ನ ತೋಡಿಕೊಂಡಿದ್ದಾರೆ. ರಾಗಿಣಿ ತಂದೆ ರಾಕೇಶ್, ತಾಯಿ ರೋಹಿಣಿ ಆಯುಕ್ತರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತನಿಖೆಯಿಂದಾಗಿ ಏನಾದರೂ ಸಮಸ್ಯೆ ಆಗ್ತಿದೆಯಾ, ಸಂಜನಾಗೆ ಹೇಗೆ ಬೇಲ್ ಸಿಕ್ಕಿದೆ ಎಂದು ಮಾಹಿತಿಯನ್ನ ಪಡೆಯಲು ಪೋಷಕರು ಆಗಮಿಸಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ರಾಗಿಣಿ ಅರ್ಜಿ ಹಾಕಿದ್ದು, ಹೈಕೋರ್ಟ್ನಲ್ಲಿ ಜಾಮೀನು ಸಿಗದ ಕಾರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸದ್ಯ ತಮ್ಮ ಮಗಳಿಗೂ ಬೇಲ್ ಕೊಡಿಸುವತ್ತ ಪೋಷಕರು ತಯಾರಿಯನ್ನ ಮಾಡ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ವಿಜಯ ಸಾಧಿಸಿ ಇಂದಿಗೆ 50 ವರ್ಷ. ಹುತಾತ್ಮ ಯೋಧರಿಗೆ ಪ್ರಧಾನಿ ಸೇರಿ ಗಣ್ಯರ ನಮನ. ದೇಶದ ನಾನಾ ಭಾಗಗಳಿಂದ ವಿಜಯ ಜ್ಯೋತಿ ಯಾತ್ರೆ. ಸಾವಿರಾರು ಹಾವುಗಳ ರಕ್ಷಕ ಹಾವು ಕಚ್ಚಿ ಸಾವು. ನಾಗರ ಹಾವು ಕಚ್ಚಿ ಮೃತಪಟ್ಟ ಸ್ನೇಕ್ ಡ್ಯಾನಿಯಲ್. ಉರಗ ಪ್ರೇಮಿಯ ನಿಧನಕ್ಕೆ ಬಾಗಲಕೋಟೆ ಜನರ ಕಂಬನಿ. ನೇ ವಸಂತಕ್ಕೆ ಕಾಲಿಟ್ಟ ಕುಮಾರಸ್ವಾಮಿ. ಗೆಳೆಯನಿಗೆ ಶುಭ ಹಾರೈಸಿದ ಸಿಎಂ ಬಿಎಸ್ವೈ. ರಾಜ್ಯದ ಹಲವೆಡೆ ಮಾಜಿ ಸಿಎಂ ಬರ್ತ್ಡೇ ಸೆಲೆಬ್ರೇಷನ್. ತಮಿಳುನಾಡು, ಕೇರಳದಲ್ಲಿ 2 ದಿನ ಭಾರೀ ಮಳೆ. ಎಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆ. ಹಲವೆಡೆ ಯೆಲ್ಲೋ ಅಲರ್ಟ್ ಘೋಷಣೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ನಟ ಕಮಲ್ ಹಾಸನ್ ಭರ್ಜರಿ ತಯಾರಿ. ರಜನಿಕಾಂತ್ ಜೊತೆ ಮೈತ್ರಿ ಸುಳಿವು ನೀಡಿದ ಕಮಲ್ ಹಾಸನ್. ಇಬ್ಬರ ಮೈತ್ರಿ ಬಗ್ಗೆ ಗರಿಗೆದರಿದೆ ಅಭಿಮಾನಿಗಳಲ್ಲಿ ಕುತೂಹಲ. ಇದೇ ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.